ನಮಸ್ಕಾರ. ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಾವು ಬೇರೆ ಬೇರೆ ಕೆಲಸದಲ್ಲಿ ನಿರತರಾಗಿದ್ದೇವೆ. ಒಂದೇ ಮಾತರಂ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಬಹುಮಟ್ಟಿಗೆ ಭೂತಕಾಲಕ್ಕೆ ಸರಿದೋಗ್ಬಿಟ್ಟಿದ್ದೀವಿ. ರಾಮನ ಬಗ್ಗೆ ಚರ್ಚೆ ಮಾಡ್ತೀವಿ, ರಾಮನ ದೇವಸ್ಥಾನದ ಬಗ್ಗೆ ಚರ್ಚೆ ಮಾಡ್ತೀವಿ, ಹನುಮಂತನ ಬಗ್ಗೆ ಚರ್ಚೆ ಮಾಡ್ತೀವಿ. ದೇವಾನು ದೇವತೆಗಳ ಚರ್ಚೆಯಲ್ಲಿ ನಾವು ಮುಳುಗಿ ಹೋಗ್ತಾ ಇದ್ದೀವಿ. ನಾವು ವರ್ತಮಾನದಲ್ಲಿ ಇಲ್ಲ. ನಾವು ಭೂತಕಾಲದಿಂದ ಹೊರಬಂದ ಹೊರತು ನನಗೆ ವರ್ತಮಾನ ಅರ್ಥ ಆಗಲ್ಲ. ನಾವಿರೋದೇ ಭೂತಕಾಲದಲ್ಲಿ. ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಇಡೀ ದೇಶವನ್ನ ಭೂತಕಾಲಕ್ಕೆ ಕರೆದುಕೊಂಡು ಹೋಗ್ತಾ ಇದೆ. ಒಂದೇ ಮಾತ್ರ ಬಗ್ಗೆ ಚರ್ಚೆ ನಡೆದಿದ್ದು ನೀವು ನೋಡಿದಿರಿ. ಸೊ ಹೇಗೆ ನೆಹರು ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಮೋದಿ ಅವರು, ಅಮಿತ್ ಶಾ ಅವರು, ಹೀಗೇನೆ ನೆಹರು, ಗಾಂಧಿ, ಸ್ವಾತಂತ್ರ್ಯ ಹೋರಾಟಗಾರರು, ಕಾಂಗ್ರೆಸ್ಸು, ಇವರನ್ನ ಟೀಕಿಸುವುದರಲ್ಲಿ ನಾವು ಕಾಲ ಕಳೀತಿದ್ದೀವಿ. ನಮ್ಮ ಸುತ್ತಮುತ್ತ ಏನಾಗ್ತಿದೆ ಗೊತ್ತೇ ಇಲ್ಲ. ಈಗ ನಾನು ಹೇಳುವುದಕ್ಕೆ ಹೊರಟಿರುವುದು ಸುತ್ತಮುತ್ತ ಏನಾಗ್ತಾ ಇದೆ. ಚಿಕನ್ ನೆಕ್ ಗೊತ್ತಲ್ವಾ? ಬಹಳ ಸೂಕ್ಷ್ಮವಾದ ಪ್ರದೇಶ ಅದು. ಬಾಂಗ್ಲಾದೇಶ ಮತ್ತು ಭಾರತದ ಗಡಿಯಲ್ಲಿ ಇದೆ ಚಿಕನ್ ನೆಕ್. ಈ ಚಿಕನ್ ನೆಕ್ ವಿಚಾರವನ್ನ ಬಾಂಗ್ಲಾದೇಶ ಆಗಾಗ ಪ್ರಸ್ತಾಪ ಮಾಡ್ತಾ ಇತ್ತು. ಅವರ ಹೊಸ ಆಡಳಿತ ಬಂದ ಮೇಲೆ ಚೀನಾದ ಜೊತೆ ಕೂಡ ಈ ಚಿಕನ್ ನೆಕ್ ನ ಮಹತ್ವದ ಬಗ್ಗೆ ಬಾಂಗ್ಲಾದೇಶ ಮಾತನಾಡಿದೆ. ಈ ಚಿಕನ್ ನೆಕ್ ಮೂಲಕ ನಾರ್ತ್ ಈಸ್ಟರ್ನ್ ಸ್ಟೇಟ್, ನಮ್ಮ ಈಶಾನ್ಯ ರಾಜ್ಯಗಳಿದೆಯಲ್ಲ, ಅದರ ಜೊತೆ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನ ಬಾಂಗ್ಲಾ ಒಂದು ರೋಡ್ ಮ್ಯಾಪ್ ಅನ್ನ ಸಿದ್ಧಪಡಿಸಿ ಚೀನಾಕ್ಕೆ ಕೊಟ್ಟಿತ್ತು. ಈಗ ಬಹಳ ಮಹತ್ವದ ಸುದ್ದಿಗಳು ಹೊರಬರ್ತಾ ಇವೆ. ನಾವು ಅದರ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಚಿಕನ್ ನೆಕ್ ಸಮೀಪ ಚೀನಾ ಬಂದು ಹಿಡಿದಿದೆ. ಭಾರತದ ಗಡಿಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಚೀನಾ ಬಂದು ಹಿಡಿದಿದೆ. ಅದು ಒಂದು ಛದ್ಮವೇಷದ ರೀತಿಯಲ್ಲಿ, ನಿಜವಾದ ರೂಪದಲ್ಲ. ವೈರಿಗಳು ನಿಜವಾದ ರೂಪದಲ್ಲಿ ಬಂದ್ರೆ ಕ್ಯಾನ್ ಫೈಟ್ ಇಟ್ ಔಟ್. ಈಗ ಛದ್ಮವೇಷದ ರೂಪದಲ್ಲಿ ಬಂದೆ. ಏನದು? ಒಂದು ಬೃಹತ್ತಾದ ಒಂದು ಆಸ್ಪತ್ರೆಯ ನಿರ್ಮಾಣವನ್ನ ಭಾರತದ ಗಡಿ ಪ್ರದೇಶದಲ್ಲಿ ಚೀನಾ ಮಾಡ್ತಿದೆ. ಚೀನಾದ ಯಾವ ಕಂಪನಿ ಮಾಡ್ತಾ ಇದೆ? ಯಾವ ಕಂಪನಿನೂ ಅಲ್ಲ, ಚೀನಾದ ಏರ್ ಫೋರ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಚೀನಾದ ಏರ್ ಫೋರ್ಸ್ ಕಂಪನಿಗೆ ಈ ಚಿಕನ್ ನೆಕ್ ಬಳಿ ಆಸ್ಪತ್ರೆ ನಿರ್ಮಿಸುವ ಗುತ್ತಿಗೆಯನ್ನ ಕೊಡಲಾಗಿದ್ದು ಅದು ಆಸ್ಪತ್ರೆಯನ್ನು ನಿರ್ಮಿಸ್ತಾ ಇದೆ. ಅದು ಮೋರ್ ದೆನ್ 1000 ಬೆಡ್ಗಳ ಆಸ್ಪತ್ರೆ, 1000 ಬೆಡ್ಗಳಿಗಿಂತ ಹೆಚ್ಚು ಆಸ್ಪತ್ರೆ. ಈ ಗಡಿ ಪ್ರದೇಶದಲ್ಲಿ ಯಾಕೆ ಇಂತಹ ಆಸ್ಪತ್ರೆ ಬೇಕು? ಒಂದು 1000 ಬೆಡ್ ಯಾಕೆ ಬೇಕು ಅಲ್ಲಿ? ಭಾರತ ಏನಾದ್ರೂ ಬಾಂಗ್ಲಾದೇಶದ ಮೇಲೆ ದಾಳಿ ಮಾಡುತ್ತೆ ಅಂತ ಚೀನಾ ಬಾಂಗ್ಲಾ ಯೋಚನೆ ಮಾಡ್ತಿದ್ಯಾ? ಅದ್ಯಾವುದೂ ಅಲ್ಲ. ಇದರ ಸತ್ಯ ಅಡಗಿರುವುದು ಚೀನಾದ ಏರ್ ಫೋರ್ಸ್ ಅಲ್ಲಿ ಬಂದದ್ದು. ಅಂದ್ರೆ ಅದು ಸಂಪೂರ್ಣವಾಗಿ ಆಸ್ಪತ್ರೆಯಾಗಿ ಇರಲ್ಲ. ಚೀನಾ ಭಾರತದ ಗಡಿಯಿಂದ 10 ಕಿಲೋಮೀಟರ್ ದೂರದಲ್ಲಿ, ಬಾಂಗ್ಲಾದೇಶದ ಗಡಿಯಲ್ಲಿ, ಅದು ಬೇಹುಗಾರಿಕೆಯನ್ನ ಪ್ರಾರಂಭಿಸ್ತಾ ಇದೆ. ಆ ಬೇಹುಗಾರಿಕೆಗಾಗಿ ಇದಕ್ಕೆ ಆಸ್ಪತ್ರೆಯ ಮುಖವಾಡವನ್ನು ಹಾಕಲಾಗಿದೆ. ಅಲ್ಲಿ ಬೇಹುಗಾರಿಕೆಗೆ ಬೇಕಾದ ಎಲ್ಲ ಇಕ್ವಿಪ್ಮೆಂಟ್ಗಳನ್ನ ಇನ್ನೊಂದನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿ ಭಾರತದ ಒಳಗಡೆ ಏನೇನ್ ನಡೀತಾ ಇದೆ. ಭಾರತದ ವಿಮಾನಗಳು ಎತ್ತೆತ್ತ ಹಾರ್ತಾ ಇದ್ದಾವೆ. ಸಂಪೂರ್ಣವಾಗಿ ಬಾಂಗ್ಲಾದೇಶ ಮತ್ತು ಭಾರತದ ನಡುವಿನ ಗಡಿಯನ್ನ ಚೀನಾ ನಿಯಂತ್ರಿಸುವ ಹಂತಕ್ಕೆ ಬರ್ತಾ ಇದೆ. ರಾಮ ಭಜನೆ ಮಾಡೋದನ್ನು ಸ್ವಲ್ಪ ನಿಲ್ಲಿಸಿ, ದೇವಸ್ಥಾನಕ್ಕೆ ಹೋಗಿ ಗಂಟೆ ಹೊಡೆಯೋದನ್ನು ಸ್ವಲ್ಪ ನಿಲ್ಲಿಸಿ, ಸಂಪೂರ್ಣವಾಗಿ ದೇವರಿಗೆ ಅಭಿಷೇಕ ಮಾಡಿ ಮರೆತು ಬಿಡಬೇಡಿ ದೇಶ ಏನಾಗ್ತಿದೆ ಅಂತ. ದೇಶಭಕ್ತಿಯ ಭಾಷಣದಲ್ಲಿ ಕಳೆದು ಹೋಗ್ಬೇಡಿ. ಜವಾಹರ್ಲಾಲ್ ನೆಹರೂರನ್ನ ಬೈತಾ 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 ನಿಮ್ಮನ್ನೆಲ್ಲ ಒಂದು ಭ್ರಮೆಯ ಒಳಗೆ ಇಡಲಾಗ್ತಾ ಇದೆ. ಇದೊಂದು ಮೋಹಕ ಜಾಲ. ವಾಸ್ತವದಿಂದ ಯು ಸಿ ದಟ್ ಭ್ರಮೆಯೆಡೆಗೆ ದೇಶದ ಜನರನ್ನ ಎಳೆದುಕೊಂಡು ಹೋಗೋದು. ದೇಶ ಎದುರಿಸುತ್ತಿರುವ ಮೂಲಭೂತ ಸಮಸ್ಯೆಗಳ ಬಗ್ಗೆ ಜನ ಯೋಚನೆ ಮಾಡಿಕೊಳ್ಳುದು.
ಇದಕ್ಕೆ ದೇವರು ಬಹಳಷ್ಟು ಉಪಯೋಗ ಬರ್ತಾರೆ. ಭಾರತೀಯರು ಮುಗಿದ್ರು ದೇವರನ್ನ ಹತ್ರ ಇಟ್ಬಿಟ್ರೆ ಮುಗಿಯಿತು. ಕೈಯಲ್ಲಿ ಒಂದು ದೇವ್ರು ಕೊಟ್ಬಿಡೋದು, ತಲೆಯೊಳಗೆ ದೇವ್ರನ್ನ ಪ್ರತಿಷ್ಠಾಪಿಸ್ಬಿಡೋದು, ಹೃದಯದ ಒಳಗೆ ದೇವರು ಮಾತ್ರ ಇರಬೇಕು. ಆಗ ಮನುಷ್ಯರನ್ನ ಮರೆಯೋದಕ್ಕೆ ಸಾಧ್ಯ, ಕಷ್ಟವನ್ನ ಮರೆಯೋದಕ್ಕೆ ಸಾಧ್ಯ, ದುಃಖ ಹತಾಶೆಯನ್ನು ಮರೆಯೋದಕ್ಕೆ ಸಾಧ್ಯ, ಸುತ್ತಮುತ್ತ ಆಗುವ ಬೆಳವಣಿಗೆಗಳನ್ನೆಲ್ಲವುದನ್ನು ಮರೆಯೋದಕ್ಕೆ ಸಾಧ್ಯ. ಈಗ ಆ ಕೆಲಸ ಮಾಡ್ತಾ ಇದ್ದಲ್ಲ. ಬಹಳ ಮುಖ್ಯವಾಗಿ ಬಾಂಗ್ಲಾದೇಶವನ್ನ ಒಂದು ಕಡೆ ಚೀನಾ, ಇನ್ನೊಂದು ಕಡೆ ಅಮೆರಿಕ, ಈ ಎರಡು ಬೃಹತ್ ರಾಷ್ಟ್ರಗಳು ಬಾಂಗ್ಲಾದೇಶವನ್ನು ಬಳಸ್ಕೊತಾವೆ. ಈ ಎರಡೂ ರಾಷ್ಟ್ರಗಳಿಗೆ ಪೈಪೋಟಿ ನೀಡ್ತಾ ಇರುವುದು ಭಾರತವನ್ನ ನಿಯಂತ್ರಣದಲ್ಲಿ ಇಡಬೇಕು. ಇದು ಈ ಎರಡೂ ರಾಷ್ಟ್ರಗಳ ಉದ್ದೇಶ. ಅದಕ್ಕೆ ಆ ಬಾಂಗ್ಲಾದೇಶದ ಆ ಪಪೆಟ್ ಅವನು, ಕೋಮುವಾದಿಗವನು, ಪಪೆಟ್ ಅವನು. ಅದರ ಜೊತೆಗೆ ಅಲ್ಲಿ ಜಮಾಯಿತೆ ಇಸ್ಲಾಮಿ ಪ್ರಬಲವಾಗ್ತಾ ಇರುವುದು, ಕೋಮುವಾದ. ಈವನ್ ಈ ಗಡಿಯಲ್ಲಿ ಈಗಾಗ್ಲೇನೆ ಪಾಕಿಸ್ತಾನದ ISI ಬಂದು ಇಳಿದಿದೆ ಅಲ್ಲಿ ಭಾರತದ ಗಡಿಯಲ್ಲಿ. ISI ತನ್ನ ಚಟುವಟಿಕೆಯನ್ನು ತೀವ್ರಗೊಳಿಸಿದೆ. ಜಮಾಯತೆ ಇಸ್ಲಾಮಿ ಏನಿದೆ ಅದು ಭಾರತ ವಿರೋಧಿ ಶಕ್ತಿಗಳನ್ನು ಪಾಕಿಸ್ತಾನದಿಂದ ಇಲ್ಲಿ ತಂದುಬಿಟ್ಟು ಭಾರತದ ಒಳಗಡೆ ಬಿಡುವಂತ ಯತ್ನ ಮಾಡ್ತಾ ಇದೆ. ಅದು ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಬಹುತೇಕ ಉಗ್ರಗಾಮಿ ಚಟುವಟಿಕೆ ನಡೆಸುವವರು ಏನಿದ್ದಾರೆ, ಲಷ್ಕರ್ ಎ ತೊಯ್ಬಾ, ಇವೆಲ್ಲ ಕೂಡ ಈಗ ಅವರಿಗೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ರಹದಾರಿ ದೊರಕಿದೆ. ಶೇಖ್ ಹಸೀನಾ ಇರುವವರಿಗೆ ಪಾಕಿಸ್ತಾನಿಯರು ಸುಲಭವಾಗಿ ಬಾಂಗ್ಲಾದೇಶಕ್ಕೆ ಬರಕಾಗ್ತಿರ್ಲಿಲ್ಲ. ಈಗ ಅವರಿಗೆ ಸುಲಭವಾದ ದಾರಿಯನ್ನ ಒದಗಿಸಲಾಗಿದೆ. ಸತತವಾಗಿ ಬರ್ತಾ ಇದ್ದಾರೆ. ಈ ಬಗ್ಗೆ ನಾವು ಯಾವ ದೇಶದ ಜೊತೆಗೂ ಮಾತನಾಡುವ ಸ್ಥಿತಿಯಲ್ಲೇ ಇಲ್ಲ. ಬಾಂಗ್ಲಾದೇಶದ ಜೊತೆ ನಾವು ಮಾತನಾಡೋದು ನಿಲ್ಲಿಸ್ಬಿಟ್ಟಿದೀವಿ. ನೋಡಿದೀರಾ ಯಾರಾದ್ರೂ ಬಾಂಗ್ಲಾದೇಶದ ಬಗ್ಗೆ? ನಮ್ಮ ಪ್ರಧಾನಿ ಆಗ್ಲಿ, ವಿದೇಶಾಂಗ ಕಾರ್ಯದರ್ಶಿಯನ್ನು ಒಂದ್ಸಲ ಬಾಂಗ್ಲಾದೇಶಕ್ಕೆ ಕಳಿಸಲಾಗಿತ್ತು. ಕ್ಲೋಸ್ ದೇರ್. ಬಾಂಗ್ಲಾದೇಶದ ಒಳಗಡೆ ಭಾರತ ವಿರೋಧಿ ಶಕ್ತಿಗಳು ಪ್ರಬಲವಾಗ್ತಾ ಇವೆ. ಅದನ್ನು ತಡೆಯೋದಕ್ಕೆ ನಾವ್ ಏನ್ ಮಾಡ್ತಿದೀವಿ ಗೊತ್ತಿಲ್ಲ. ಮಾತುಕತೆನೇ ಇಲ್ಲ. ನಮ್ದು ವಿಚಿತ್ರ ಡಿಪ್ಲೊಮಸಿ ಅಂತ ಮಾತಾಡ್ತಾನೆ ಇಲ್ಲ. ಬಾಂಗ್ಲಾದೇಶ ಜೊತೆ ಮಾತಾಡ್ತಿಲ್ಲ. ಇನ್ನು ಅಮೆರಿಕದ ಜೊತೆ ಅಮೆರಿಕದ ಟ್ರೇಡ್ಗೆ ಸಂಬಂಧಪಟ್ಟಾಗ ಒಂದು ಡೆಲಿಗೇಷನ್ ಭಾರತಕ್ಕೆ ಇವತ್ತು ಬರ್ತಾ ಇದೆ, ಮಾತುಕತೆ ನಡೀಬಹುದು. ಆದ್ರೆ ಮೋದಿಜಿ ಅವರು ಟ್ರಂಪ್ ಜೊತೆ ಮಾತನೇ ಆಡ್ತಾ ಇಲ್ಲ. ಅವರು ಟ್ರಂಪ್ ಎಲ್ಲಿದ್ದಾರೋ ಅವ್ರಿಗೆ ತಪ್ಸ್ಕೊಂಡು ಹೋಗ್ತಿದ್ದಾರೆ. ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲ. ಪ್ರಶ್ನೆ ಕೇಳುವವರೇ ಇಲ್ಲ. ವಿಶ್ವಗುರು ಆದವರು ಯಾಕೆ ಅಮೆರಿಕಕ್ಕೆ ಹೆದರ್ತಿದ್ದಾರೆ? ಅಮೆರಿಕದ ಜೊತೆ ಕೂಡ ಈ ಬಗ್ಗೆ ಮಾತನಾಡಬೇಕಾಗಿತ್ತು, ನಮ್ಮ ಗಡಿಯ ಅಸುರಕ್ಷತೆಯ ಕುರಿತು. ಟ್ರಂಪ್ ಜೊತೆ ಮಾತನಾಡ್ತಾ ಇಲ್ಲ. ಇನ್ನು ಚೀನಾದ ಜೊತೆ ಈ ಅಮೆರಿಕ ಯಾವಾಗ ಭಾರತದ ವಿರುದ್ಧ ತಿರುಗ್ಬಿತ್ತೋ ಆಗ ಇದಕ್ಕಿದ್ದಾಗ ಚೀನಾದ ಸ್ನೇಹ ಮಾಡೋದಕ್ಕೆ ಮೋದಿ ಅಡ್ಮಿನಿಸ್ಟ್ರೇಷನ್ ಹೊರಡಿತು. ಇದಕ್ಕಿದ್ದಂಗೆ ಓಡೋಗಿ ಶಿ ಜಿನ್ಪಿಂಗ್ ಅವ್ರನ್ನ 2 ಬಾರಿ ಭೇಟಿ ಮಾಡುದು. ವಿಮಾನ ಮತ್ತೆ ಡೈರೆಕ್ಟ್ ನೇರವಾದ ವಿಮಾನ ಚೀನಾದಿಂದ ಭಾರತಕ್ಕೆ ಬರೋಕ್ ಪ್ರಾರಂಭ ಆಯಿತು. ಆದರೆ ಚೀನಾ ಭಾರತ ವಿರೋಧಿ ನೀತಿಯನ್ನ ಕೈಬಿಟ್ಟೇ ಇಲ್ಲ. ಅದು ಬಹಳ ಸಿಸ್ಟಮೆಟಿಕ್ ಆಗಿ, ವ್ಯವಸ್ಥಿತವಾಗಿ, ಇತ್ತೀಚೆಗೆ ತಾನೆ ಅರುಣಾಚಲ ಪ್ರದೇಶ ತನಗೆ ಸೇರಿದ್ದು ಅಂತ ಚೀನಾ ಕ್ಲೇಮ್ ಮಾಡ್ತು. ಅದಕ್ಕೆ ಪಾಕಿಸ್ತಾನ ಕೂಡ ಬೆಂಬಲ ಕೊಡ್ತು. ನಮ್ಮವ್ರು ಯಾವುದೋ ಸ್ಟೇಟ್ಮೆಂಟ್ ಕೊಟ್ಕೊಂಡು ಎಲ್ಲ ಮುಚ್ಕೊಂಡು ಕೂತ್ಕೊಂಡ್ರು. ಗಟ್ಟಿ ದನಿಯಲ್ಲಿ ಶಿ ಜಿನ್ಪಿಂಗ್ ಅವರನ್ನ ಬೈಯುವ ಸ್ಥಿತಿಯಲ್ಲಿ, ಟೀಕಿಸುವ ಸ್ಥಿತಿಯಲ್ಲಿ ನಮ್ಮ ಪ್ರಧಾನಿಗಳಿಲ್ಲ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಜನರ ಹತ್ರ ನಮ್ಮ ವಿಶ್ವಗುರು ಮಾತು ಆಡಲ್ಲ, ಅವರು ಟೀಕಿಸೋದು ಇಲ್ಲ. ಅವರು ಟೀಕಿಸೋದು ಯಾರನ್ನ? ಜವಾಹರ್ಲಾಲ್ ನೆಹರು ಅವ್ರನ್ನ. ಅಲ್ಲಿ ಟ್ರಂಪ್, ಶಿ ಜಿನ್ಪಿಂಗು, ಆ ಪಾಕಿಸ್ತಾನದ ಮುಲ್ಲಾ ಮುನೀರ ಮೊನ್ನೆ ತಾನೆ 2 ದಿನಗಳ ಹಿಂದೆ ಭಾರತದ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದು ಯಾವುದರ ವಿರುದ್ಧನೂ ನಮ್ಮ ಮೋದಿಜಿ, ಅಮಿತ್ ಶಾ ಮಾತಾಡಲ್ಲ. ಅವ್ರು ಮಾತಾಡದಿದ್ರೆ ಏನಾದ್ರು ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ. ಅವ್ರು ನೆಹರು ಅವರಿಗೆ ಈಗ ಚಿಕನ್ ನೆಕ್ಕಲ್ಲಿ ಚೀನಾ ಬರೋದಕ್ಕೂ ನೆಹರು ಕಾರಣ ಅಂತಾರೆ. ಅವರು ಏನಾಗೋದಕ್ಕೂ ನೆಹರು ಕಾರಣ. ನೆಹರು ಟೀಕಿಸದೆ ಅವರಿಗೆ ಬೆಳಗ್ಗೆ ಆಗಲ್ಲ. ಅದರ ಜೊತೆಗೆ ಈ ದೇಶದ ಒಳಗಡೆ ಹಿಂದೂ ಮುಸ್ಲಿಂ ಅವರನ್ನ ಈ ಡಿವೈಡ್ ಏನಿದೆ
ಅದನ್ನ ಇನ್ನಷ್ಟು ಅಗಲಗೊಳಿಸುವ ಡಿವೈಡ್ ಹೆಚ್ಚು ಮಾಡೋದಕ್ಕೆ ದೇ ಆರ್ ಟ್ರೈಂಗ್. ಅದರಲ್ಲಿ ನಿರತರಾಗಿದ್ದಾರೆ. ಯಾಕಂದ್ರೆ ಈ ದೇಶದ ಬಹುಸಂಖ್ಯಾತರ ಮತ ಪಡಿಬೇಕಲ್ವಾ. ಅವ್ರಿಗೆ ಮುಸ್ಲಿಮರು ಬೈದ್ರೆ ಬಹುಸಂಖ್ಯಾತರಿಗೆ ಸಂತೋಷ ಆಗುತ್ತೆ ಅಂತ ಅವ್ರು ನಂಬಿದ್ದಾರೆ. ಎಲ್ಲಿವರೆಗೆ ಅದು ಸಾಧ್ಯ? ಒಂದು ಇಂಡಿಯಾದ ಒಂದು ಸಂಸ್ಕೃತಿ ಅನ್ನೋದು ಇದೆಯಲ್ಲ, ಆ ಸಂಸ್ಕೃತಿ ಇರುವ ರೀತಿನೇ ಬೇರೆ. ಆದರೆ ಮೋದಿಜಿ ಅಂಡ್ ಅಮಿತ್ ಶಾ ಜಿ ಅವರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಸೊ ಆದ್ರಿಂದ ಈಗ ಬಾಂಗ್ಲಾದೇಶದ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಳ್ಳೋದು. ಅದಾದ್ಮೇಲೆ ಏನಾಗುತ್ತೆ, ಭಾರತದ ಸುತ್ತ ಎಲ್ಲ ನಮ್ಮ ವೈರಿಗಳು ತುಂಬ್ಕೋತಾರೆ. ಬಾಂಗ್ಲಾದೇಶ ಮುಗೀತು, ಪಾಕಿಸ್ತಾನ ವಿರೋಧಿ, ಚೀನಾ ವಿರೋಧಿ ಅಲ್ವಾ, ನೇಪಾಳ ವಿರೋಧಿ, ಶ್ರೀಲಂಕಾ ವಿರೋಧಿ. 5 ರಾಷ್ಟ್ರಗಳು ನಮ್ಮ ವಿರೋಧಿ ರಾಷ್ಟ್ರಗಳು ನಮ್ಮ ಇಂಡಿಯಾವನ್ನ ಸುತ್ತುವರೆದಿವೆ. ಸೊ ಇದನ್ನು ಮಾತನಾಡಕ್ ಹೋದ್ರೆ ದೇಶದ್ರೋಹಿ ಅಂತೀರಿ, ರಾಷ್ಟ್ರ ವಿರೋಧಿ ಅಂತೀರಿ. ಈ ಗೋಧಿ ಮೀಡಿಯಾಗಳು ಇದನ್ನ ಯಾವ ಪ್ರಶ್ನೆಯನ್ನು ಕೇಳಲ್ಲ. ಅವರು ಮೋದಿ ಭಜನೆಯಲ್ಲಿ ನಿರತರಾಗಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಾಲಾಯಕ ಜನ ನಮ್ಮ ಮೀಡಿಯಾದವರು ಅಂತ ಅಂದ್ರೆ, ಏನು ಈ ಒಂದೇ ಮಾತರ ಬಗ್ಗೆ ಸದನದಲ್ಲಿ ಚರ್ಚೆ ನಡೆದ್ರೆ, ಸೊ ಈ ಚರ್ಚೆ ಯಾಕೆ ಬೇಕಿತ್ತು ಇವತ್ತು ಅಂತೇಳಿ ಮೋದಿಯವನ್ನ ಪ್ರಶ್ನಿಸುವ ಬೆನ್ನೆಲುಬು ಕೂಡ ಇಲ್ಲ. ಅದ್ರ ಬದಲು ರಾಹುಲ್ ಗಾಂಧಿಯನ್ನು ಬೈತಾ ಕೂತ್ಕೊಂಡಿದ್ವಿ. ರಾಹುಲ್ ಗಾಂಧಿ ಏನ್ ಮಾಡ್ಬೇಕಿತ್ತು, ರಾಹುಲ್ ಗಾಂಧಿ ಇದಕ್ಕೇನು ಉತ್ತರ ಕೊಡ್ತಾರೆ, ಓಟ್ ಚೋರಿ ಅವನ್ ಹಿಂಗಂದ, ಇದಕ್ಕೇನಂತಾರೆ ರೀ? ಮುಚ್ಕೊಂಡು ಪ್ರಭುತ್ವವನ್ನ ಪ್ರಶ್ನೆ ಮಾಡ್ರಿ, ಮೋದಿಯನ್ನ ಪ್ರಶ್ನಿಸಿ, ಅಮಿತ್ ಶಾನ ಪ್ರಶ್ನಿಸಿ. ಬೆನ್ನೆಲುಬೇ ಇಲ್ವಾ? ಪಂಚೇಂದ್ರಿಯಗಳೇ ನಿಂತೋಗ್ಬಿಟ್ಟಿದೆ ಆ ಮೀಡಿಯಾಕ್ಕೆ. ಆ ಸ್ಥಿತಿ ನಿರ್ಮಾಣ ಆಗಿದೆ. ಅದರಂತೆ ಈಗ ಹೇಳಿದೆ, ಬಾಂಗ್ಲಾದೇಶ ಚಿಕನ್ ನೆಕ್ನಲ್ಲಿ ಚೀನಾ ಬಂದು ಕೂತಿದೆ. ಬೇಹುಗಾರಿಕೆಗೆ ಹೇಳಿ, ಅದ್ರ ಬಗ್ಗೆ ಮಾತನಾಡಿ. ಪಾಕಿಸ್ತಾನ ಭಾರತದ ಗಡಿಯಲ್ಲಿ ಏನಾಗ್ತಿದೆ, ಇದಕ್ಕಿದ್ದಂಗೆ ಅಸೀಂ ಮುನೀರ್ಗೆ ವಿಶ್ವ ಮಾನ್ಯತೆ ಕೊಟ್ಬಿಟ್ರಲ್ಲಪ್ಪ. ಹೋಗ್ಬಿಟ್ಟು ಅಲ್ಲಿ ತಿಂಡಿ ತಿನ್ಕ ಬಂದ ಶ್ವೇತ ಭವನದಲ್ಲಿ ಭಾರತವನ್ನು ಹೆದರಿಸ್ತಿದ್ದಾನೆ. ನೀವು ಇದ್ಯಾವುದನ್ನು ಪರಿಗಣನೆಗೆ ತಗೊಳ್ಳದೆ ನಮ್ಮನ್ನೆಲ್ಲ ಪೂಜಾರಿಗಳನ್ನಾಗಿ ಮಾಡಿಬಿಟ್ಬಿಟ್ರಿ. ಸದಾ ನಾವು ದೇವರ ಧ್ಯಾನ ಮಾಡ್ತಾ ಕೂತಿರ್ಬೇಕು. ನೀವ್ ಏನೇನ್ ಮಾಡ್ಬೇಕ ಮಾಡ್ಬಹುದು ದೇವರ ಹೆಸರಿನಲ್ಲಿ. ಸಾಮಾನ್ಯ ಜನ ದೇವ್ರ ಭಜನೆ ಮಾಡ್ಬೇಕು, ನೀವು ದೇವರನ್ನ ಮಾರಾಟಕ್ಕೆ ಇಟ್ಕೊಬಿಟ್ಟು ನೀವ್ ಏನೇನ್ ಮಾಡ್ಬೇಕು ಅದ್ ಮಾಡ್ಬೇಕು. ಈ ದೇಶ ಇಂತಹ ದುಸ್ಥಿತಿಗೆ ಬಂದು ತಲುಪಿದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.